ಹೆಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಮ್ಮ ಲಾಸ್ಟ್ ವ್ಲಾಗಲ್ಲಿ ನಾವು ಫಿಶ್ ಮೇಳಗೆ ಹೋಗಿದ್ದು ಹಾಗೆ ಅಲ್ಲೆಲ್ಲ ಫಿಶ್ ಐಟಮ್ಸ್ನ ಟ್ರೈ ಮಾಡಿದ್ದು ನೋಡಿದ್ರಿ. ಇವತ್ತಿನ ಈ ವ್ಲಾಗಲ್ಲಿ ನನ್ನ ಸರ್ಜರಿ ರಿಕವರಿ ಹೇಗೆ ನಡೀತಿದೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 2 ವೀಕ್ಸ್ ಆಗಿತ್ತು, ಬಟ್ ಸ್ಟಿಚಸ್ ಅಬ್ಸಾರ್ಬ್ ಆಗಿರಲಿಲ್ಲ. ಸ್ವಲ್ಪ ನನಗೆ ಲಿಕ್ವಿಡ್ ಥರ ವಾಟ್ರಿ ಡಿಸ್ಚಾರ್ಜ್ ಆಗೋ ಥರ ಫೀಲ್ ಆಗ್ತಾಯಿತ್ತು. ಸೊ ಹೇಗನ ಇರಲಿ ತೋರಿಸ್ಕೊಂಡು ಬರೋಣ ಅಂತ ಹೋದಾಗ ಕಟ್ ಮಾಡಿ ಅದರಲ್ಲಿ ಏನೇ ವಾಟರ್ ಕಂಟೆಂಟ್ ಇದ್ದರೂ ಅದನ್ನೆಲ್ಲ ರಿಮೂವ್ ಮಾಡಿ ಮತ್ತೆ ನನಗೆ ಪ್ಲಾಸ್ಟರ್ ಹಾಕಿ ಕಳಿಸಿದ್ರು. ತುಂಬ ಅಂದರೆ ತುಂಬ ಪೇಯ್ನ್ ಆಯಿತು, ತುಂಬ ಟಯರ್ಡ್ ಆಗಿದ್ದೀನಿ. ಒಂಥರ ಈ ಫಸ್ಟ್ ಟೈಮ್ ಮಾಡಿದಾಗ ಇಂಜೆಕ್ಷನ್ ಕೊಟ್ಟು ಸರ್ಜರಿ ಮಾಡಿದರು, ಸೆಕೆಂಡ್ ಟೈಮ್ ಇಂಜೆಕ್ಷನ್ ಕೂಡ ಕೊಡಲಿಲ್ಲ. ಸೊ ಅಲ್ಲಿಂದ ಯಾವಾಗ ಹೋಗಿ ರೆಸ್ಟ್ ಮಾಡ್ತೀನೋ ಅಂತ ಅನಿಸ್ತಾ ಇತ್ತು. ಕೆಲವು ಮೆಡಿಸಿನ್ಸ್ ಕೂಡ ಕೊಟ್ಟಿದ್ದರು, ಮತ್ತು ಆ್ಯಂಟಿಬಯೋಟಿಕ್ಸು, ಏನು ಇನ್ಫೆಕ್ಷನ್ ಆಗಬಾರ್ದು ಅಂತ. ಅದನ್ನೆಲ್ಲ ತೊಗೊಂಡು ಕಾರ್ತಿಕ್ಕು ನನಗೆ ಸುಸ್ತಾಗಿರ್ತೀಯ, ಜ್ಯೂಸ್ ಕುಡಿಸ್ತೀನಿ ಬಾ ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ರು. ಆನ್ ದ ವೇ ನಾವು ಗಾಡಿ ತೊಗೊಂಡು ಬರೋಕ್ಕೆ ಅಂತ ಹೋದಾಗ ರೋಡ್ ಮೇಲೆ ಹಾವು ಕಾಣಿಸ್ತು. ಹಾವನ್ನ ನಿಮಗೆ ತೋರಿಸೋಣ ಅಂತ ನಾನು ವೀಡಿಯೋ ಮಾಡೋಷ್ಟರಲ್ಲಿ ಟೆನ್ಷನಲ್ಲಿ ನಾನು ಕ್ಯಾಮ್ರಾನೇ ಆನ್ ಮಾಡಿರಲಿಲ್ಲ. ಸೊ ಅಷ್ಟು ಚೆನ್ನಾಗಿ ಹಾವು ಕ್ಯಾಪ್ಚರ್ ಆಗಲಿಲ್ಲ. ಯಾರಿಗೇ ಆಗಲಿ ಹಾವು ನೋಡಿದ ತಕ್ಷಣ ಒಂದು ಸ್ವಲ್ಪ ಭಯ ಆಗೇ ಆಗುತ್ತಲ್ವ, ಅದರಲ್ಲೂ ನಾಗರ ಹಾವು. ಈ ಸರ್ಜರಿದೇ ಒಂದು ಮುಗಿಲಾರದ ಕತೆ ಆಗೋಗಿತ್ತು. ವೀಕೆಂಡ್ ಕೂಡ ಬಂದಿತ್ತು. ಕಾರ್ತಿಕ್ಗೂ ಚರಿತ್ಗೂ ಇಬ್ರಿಗೂ ರಜಾ ಇತ್ತು. ಬಾ ಮನೇಲಿ ಕುತ್ಕೊಂಡು ಏನು ಮಾಡಿದ್ರು, ಎಲ್ಲಾದರೂ ಹೋಗೋಣ ಅಂಥೇಳಿ ನಮಗೆ ಬೆಳಗ್ಗೆನೇ ಹೊರಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನನಗೆ ಏನೂ ಗೊತ್ತಿರಲಿಲ್ಲ ಯಾವ ಪ್ಲೇಸು ಏನು ಅಂತ. ಕಾಸರಗೋಡು ಹತ್ರ ಹೋಗ್ತಿದ್ದೀವಿ ಅಂತ ಹೇಳಿದ್ರು. ಆನ್ ದ ವೇ ಹೋಗ್ತಾ ಅಲ್ಲಿ ಏನಿದೆ, ನಾವೇನು ನೋಡೋಕ್ಕೆ ಹೋಗ್ತಿದ್ದೀವಿ ಅಂತೆಲ್ಲ ಹೇಳಿದ್ರು. ಸ್ವಲ್ಪ ಎಕ್ಸೈಟಿಂಗ್ ಅನಿಸ್ತು. ಆನ್ ದ ವೇ ನಾವು ಬ್ರೇಕ್ಫಾಸ್ಟಿಗೆ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಕಾರ್ತಿಕ್ಕಿಗೆ ಎಲ್ಲೋದ್ರೂ ಓಪನ್ ದೋಸೆ ತೊಗೊತಾರೆ, ತುಂಬ ಇಷ್ಟ ಆಗಿಬಿಟ್ಟಿದೆ ಅವರಿಗೆ. ನಾನು ಪನ್ನೀರ್ ಚೀಸ್ ಮಸಾಲೆ ದೋಸೆ ಅಂತ ತೊಗೊಂಡಿದ್ದೆ, ಚೆನ್ನಾಗಿತ್ತು. ಇಲ್ಲಿ ಉಡುಪಿ ಔಟ್ಸ್ಕಟ್ಸಲ್ಲಿ ಶಿವಸಾಗರ್ ಅಂತ ಹೋಟೆಲ್ ಇದು. ಚರಿತಿಗೆ ಖಾಲಿ ದೋಸೆ ತೊಗೊಂಡಿದ್ವಿ. ಅವನಿಗೆ ದೋಸೆ ಅಂದರೆ ತುಂಬ ಇಷ್ಟ, ಸೊ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾನೆ. ಫಿಲ್ಟರ್ ಕಾಫಿ ಕುಡಿದು, ಬಿಸಿ ಬಿಸಿ ಕಾಫಿ ಕುಡಿದು ನಾವು ಈಗ ಕಾಸರಗೋಡು ಕಡೆ ಹೋಗ್ತಾ ಇದ್ದೀವಿ. ಕಾಸರಗೋಡು ಅಂದರೆ ಫಸ್ಟಿಗೆ ನೆನಪಾಗೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಫಿಲ್ಮು. ತುಂಬ ಇಷ್ಟ ಆಗಿತ್ತು ಆ ಫಿಲ್ಮು. ಇಲ್ಲಿ ಬಂದು ಇದು ಟುವರ್ಡ್ಸ್ ಕೇರಳ ಸೈಡ್ ಆಫ್ ದ ಬಾರ್ಡರ್ ಇದೆ ಅಂತ ಗೊತ್ತಾಯಿತು. ನಾವು ಬೇಕಲ್ ಫೋರ್ಟ್ ಏನಿದೆ ಅದ್ರ ಪಕ್ಕನೇ ಒಂದು ಲಾಡ್ಜ್ ರೂಮ್ ಬುಕ್ ಮಾಡಿಕೊಂಡು ಇಲ್ಲಿ ಸ್ಟೇ ಮಾಡಿದ್ವಿ. ಫಸ್ಟಿಗೆ ನಾವು ತುಂಬ ಅಂದರೆ ತುಂಬ ಬಿಸಿಲಿತ್ತು. ಈಗ ಹೋಗಿ ನಾವು ಫೋರ್ಟ್ ನೋಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಬಿಸಿಲಲ್ಲಿ. ಎಸ್ಪೆಷಲಿ ಚರಿತಿಗೆ ಕರ್ಕೊಂಡು, ಅವನಿಗೆ ತುಂಬ ಟಯರ್ಡ್ ಬೇರೆ ಆಗಿಬಿಡ್ತಾನೆ ಅಂತ ಹೇಳಿ ನಾವು ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಆದರೆ ಹಿಂದಿನ ದಿನ ಕೂಡ ನಾವು ತುಂಬ ಲೇಟಾಗಿ ಮಲಗಿದ್ವಿ ಫಿಲ್ಮ್ ನೋಡಿ. ಸೊ ಈಗ ಸುತ್ತಾಡೋಷ್ಟು ಎನರ್ಜಿ ಕೂಡ ಇರಲಿಲ್ಲ. ಇಲ್ಲಿ ಬಂದು ನಾವು ಲಂಚ್ ಮಾಡಿ ಎಲ್ಲರೂ ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಸಂಜೆ ಎದ್ದು ನಾವು ಬೀಚಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬೀಚು ಇಲ್ಲಿಂದ ತುಂಬ ಹತ್ತಿರದಲ್ಲೇ ಇದೆ, ಬೇಕಲ್ ಬೀಚು. ಈಗ ನಾನು ನಿಮಗೆ ನಮ್ಮ ರೂಮ್ ಟೂರ್ ತೋರಿಸ್ತಾ ಇದ್ದೀನಿ. ರೂಮ್ ಬೇಸಿಕ್ ಆಗಿತ್ತು. ಆ್ಯಕ್ಚುಲಿ ಕಾರ್ತಿಕ್ಕಿಗೆ ಒಳ್ಳೆ ರೆಸಾರ್ಟ್ ಕೂಡ ಸಿಕ್ಕಿತ್ತು, ಅಲ್ಲಿ ಸ್ಪಾ ಎಲ್ಲ ಇರೋ ಥರದ್ದು ಕಾಟೇಜ್ ರೂಮ್ಸು ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಹುಳುಗಳಂದರೆ ತುಂಬ ಭಯ. ಆ ಕಾಟೇಜ್ ಸುತ್ತ ಗಿಡ ಮರ ಗ್ರೀನರಿ ತುಂಬ ಇತ್ತು, ಇನ್ಸೆಕ್ಟ್ಸ್ ತುಂಬ ಇರುತ್ತೆ. ಎಸ್ಪೆಷಲಿ ಮಳೆ ಎಲ್ಲ ಬಂದರೆ ಅಂತೂ ನನಗೆ ರೂಮಲ್ಲಿ ಇರೋಕ್ಕೆ ಆಗೋದಿಲ್ಲ, ಹೊರಗಡೆ ಕಾಲಿಡೋಕ್ಕೂ ಭಯ ಆಗ್ತಿರುತ್ತೆ, ಅಷ್ಟು ಇನ್ಸೆಕ್ಟ್ಸು. ಅದಕ್ಕೆ ಅದು ಬೇಡ ಅಂಥೇಳಿ ನಾವು ಕ್ಲಾಸಿಕ್ ರೂಮ್ನ ಬುಕ್ ಮಾಡಿಕೊಂಡು ಅಲ್ಲಿ ಸ್ಟೇ ಮಾಡಿದ್ವಿ. ಅಲ್ಲಿಂದ ಸಂಜೆ ನಾವು ಬೀಚಿಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಸನ್ಸೆಟ್ ಟೈಮು. ಬೀಚ್ ಪಕ್ಕದಲ್ಲೇ ಬೀಚ್ ಪಾರ್ಕ್ ಕೂಡ ಇದೆ ಅಂತ ಇತ್ತು. ಪಾರ್ಕ್ ಇದ್ದರೆ ಚರಿತಿಗೆ ಆಟ ಆಡೋಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ ಇಲ್ಲಿ ಪಾರ್ಕಿಗೆ ಬಂದಿದ್ದೀವಿ. ತುಂಬ ಜನ ಬಂದಿದ್ದರು, ಎಸ್ಪೆಷಲಿ ತುಂಬ ಜನ ಮಕ್ಕಳನ್ನ ಕರ್ಕೊಂಡು ಬಂದಿದ್ದರು ಇಲ್ಲಿ ಪಾರ್ಕಲ್ಲಿ ಆಟ ಆಡೋದಕ್ಕೆ. ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಚರಿತು ಕೂಡ ನೋಡಿ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದ. ಬೀಚ್ ನೀರು ಕಾಣಿಸಿದ ತಕ್ಷಣವೇ ಬೀಚ್ಗೆ ಹೋಗೋಣ ಅಂತ ಶುರು ಮಾಡ್ದ. ಅವನಿಗೆ ಈ ಜೋಕಾಲಿ ಜಾರಬಂಡಿ ಈ ಆಟಗಳಿಗಿಂತ ನೀರಲ್ಲಿ ಆಟ ಆಡೋದೇ ಜಾಸ್ತಿ ಇಷ್ಟ. ಸೊ ಫಸ್ಟಿಗೆ ಬೀಚ್ ಕಡೆ ಕರ್ಕೊಂಡು ಹೋಗ್ಬಿಟ್ಟ. ಇಲ್ಲಿ ಕ್ಯಾಮೆಲ್ ರೈಡಿಂಗ್, ಹಾರ್ಸ್ ರೈಡಿಂಗ್ ಎಲ್ಲನೂ ಇತ್ತು. ಅದನ್ನು ಕೂಡ ಎಲ್ಲ ನೋಡಿ ತುಂಬ ಖುಷಿಪಟ್ಟ. ಇಲ್ಲಿ ಕ್ರೌಡ್ ನೋಡಿ ತುಂಬ ಖುಷಿಯಾಯಿತು. ಇಷ್ಟು ಲೇಟ್ ನೈಟ್ ಆದ್ರೂ ತುಂಬ ಅಂದರೆ ತುಂಬ ಜನ ಇದ್ದರು. ಅಲ್ಲಿ ನೋಡಿ ಇಬ್ಬರು ಎಷ್ಟು ಮಜಾ ಮಾಡ್ತಾ ಇದ್ದಾರೆ. ಸೆಕ್ಯೂರಿಟಿ ಪಿ ಊದ್ತಾ ಇದ್ದಾರೆ, ಲೇಟ್ ಆಯಿತು ಬನ್ನಿ ಅಂತ. ಆದರೂ ಅವ್ರಿಗಿನ್ನೂ ಆಟ ಆಡಿದ್ದು ಸಮಾಧಾನ ಆಗಿಲ್ಲ. ಫೈನಲಿ ಸೆಕ್ಯೂರಿಟಿ ಒಂದು 10 ಸತಿ ವಿಸಿಲ್ ಹೊಡೆದು ಈ ಕಡೆ ಬನ್ನಿ ಅಂತ ಹೇಳಿದ್ಮೇಲೆ ಕಷ್ಟಪಟ್ಟು ಈ ಕಡೆ ಬಂದ.
ಸೊ ಇಲ್ಲಿ ಪ್ಲೇ ಏರಿಯಾಗೆ ಕರ್ಕೊಂಡು ಬಂದಮೇಲೆ ಜಾರಬಂಡಿ ಎಲ್ಲ ಆಟಾಡಿ ಬೀಚ್ನ ಸ್ವಲ್ಪ ಹೊತ್ತು ಮರೆತು ಎಂಜಾಯ್ ಮಾಡ್ದೆ. ಅಲ್ಲಿಂದ ನಾವು ವಾಪಸ್ ರೂಮಿಗೆ ಹೋಗಿ ಡಿನ್ನರ್ ಮಾಡಿ ಮಲ್ಕೊಂಡ್ವಿ. ಬೀಚಲ್ಲಿ ಆಟಾಡಿದ್ರೆ ಅಂತೂ ತುಂಬ ಟಯರ್ಡಾಗಿರುತ್ತೆ, ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಬಂದುಬಿಡುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ಗೂ ಮುಂಚೆನೇ ಅರ್ಲಿ ಮಾರ್ನಿಂಗ್ ವಾಕ್ ಥರ ಬೇಕಲ್ ಫೋರ್ಟ್ ನೋಡಿಕೊಂಡು ಬಂದು ಮುಗಿಸ್ಬಿಡೋಣ. ತುಂಬ ಬಿಸಿಲು ಸ್ಟಾರ್ಟ್ ಆದರೆ ಸುಸ್ತಾಗೋಗುತ್ತೆ ಅಂಥೇಳಿ ಬೇಗನೆ ಎದ್ದು ಬೇಕಲ್ ಫೋರ್ಟಿಗೆ ಹೋಗ್ತಾ ಇದ್ದೀವಿ. ನಾವು ಇದ್ದಿದ್ದು ಹೋಟೆಲ್ ಓಕ್ಸ್ ರೆಸಿಡೆನ್ಸಿ ಅಂತ, ಅದರ ಪಕ್ಕದಲ್ಲೇ ಬೇಕಲ್ ಫೋರ್ಟು. ಎಲ್ಲರೂ ನಡ್ಕೊಂಡೇ ಹೋಗ್ತಿದ್ರು. ಬಟ್ ನಾವು ಇಲ್ಲಿಂದ ಬೇಗ ಮುಗಿದ್ರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಹೋಗಬೇಕಿತ್ತು. ಅಲ್ಲಿಂದ ಮತ್ತೆ ಚರಿತೇನಾದರೂ ಬೀಚ್ಗೆ ಹೋಗೋಣ ಅಂತ ಹಠ ಮಾಡಿದ್ರೆ ಕರ್ಕೊಂಡು ಹೋಗೋಕ್ಕೆ ಕಾರ್ ಇರಲಿ ನಮ್ಮ ಜೊತೆಗೆ ಅಂಥೇಳಿ ಕಾರಲ್ಲಿ ಹೋಗಿದ್ವಿ. ಹಾಯ್ ಹೀರೋ, ಹಾಯ್ ಹ್ಯಾಂಡ್ಸಮ್. ಇದು ಬೇಕಲ್ ಫೋರ್ಟ್ ಎಂಟ್ರೆನ್ಸು. ಸೊ ಟಿಕೆಟ್ಸ್ ಎಲ್ಲ ತೊಗೊಂಡು ನಾವೀಗ ಎಂಟರ್ ಆಗ್ತಾ ಇದ್ದೀವಿ. ಇಲ್ಲಿ ಗೈಡ್ ಕೂಡ ತೊಗೋಬೋದು ಬೇಕಂದರೆ, ಬಟ್ ಕಾರ್ತಿಕ್ ತುಂಬ ಇದ್ರ ಬಗ್ಗೆ ಎಲ್ಲ ಓದ್ಕೊಂಡು ಬಂದಿದ್ರು. ಸೊ ಅವರೇ ನನಗೆ ಗೈಡ್ ಥರ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಇದು ಟುವರ್ಡ್ಸ್ ಕೇರಳ ಇದ್ರೂ ಇಲ್ಲೆಲ್ಲ ಕನ್ನಡದಲ್ಲೇ ಹೆಸರುಗಳು ಬರೆದಿದ್ದಾರೆ. ದೇವಸ್ಥಾನದ ಹೆಸರಾಗಿರ್ಬೋದು, ಹೋಟೆಲ್ಸ್ ಹೆಸರಾಗಿರ್ಬೋದು. ಯಾಕೆ ಅಂತಂದರೆ ಇದೆಲ್ಲನೂ ಟಿಪ್ಪು ಸುಲ್ತಾನ್ ಕಿಂಗ್ಡಮ್ ಒಳಗೆ ಬರ್ತಿತ್ತಂತೆ. ಆಮೇಲೆ ಇದನ್ನು ಕಟ್ಟಿಸಿದ್ದು ಶಿವಪ್ಪ ನಾಯಕ ಅವರು. ನೀವು ಶಿವಮೊಗ್ಗದಲ್ಲಿ ಶಿವಪ್ಪ ನಾಯಕ ಸರ್ಕಲಲ್ಲಿ ಯಾವ ಶಿವಪ್ಪ ನಾಯಕನ ಸ್ಟ್ಯಾಚ್ಯೂ ನೋಡಿದ್ದೀರಾ, ಅವರು ಈ ಕೋಟೆನ ಕಟ್ಟಿಸಿದ್ದು ಯಾರಾದರೂ ಅಟ್ಯಾಕ್ ಮಾಡಿದ್ರೆ ಸೇಫ್ಟಿಗೋಸ್ಕರ ಅಂತ. ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಕಟ್ಟಿಸಿದ್ದಾರೆ ಇದನ್ನು. ಈ ಫೋರ್ಟನ್ನ ಮೂವಿಗಳಲ್ಲಿ ಸಾಂಗ್ಗಳಲ್ಲಿ ನೋಡದೇ ಇರೋರೇ ಇಲ್ಲ. ಸ್ಟಾರ್ಟಿಂಗ್ ಫ್ರಮ್ ನಮ್ಮ ಚೈಲ್ಡ್ಹುಡ್ ಡೇಸ್, ಈ ಒಂಟಿಯಾಗಿರುವುದು ಬೋರೋ ಸಾಂಗ್ ಇದೆಯಲ್ಲ, ಆ ಸಾಂಗ್ ಶೂಟ್ ಇಂದ ಹಿಡಿದು ಮಿಂಚಾಗಿ ನೀನು ಬರಲು, ಮತ್ತು ತಂಗಾಳಿಯಲ್ಲಿಂದ ಬೀಸುವೆ ಸಾಂಗು, ಈ ಎಲ್ಲ ಸಾಂಗ್ಸು ನೋಡಿದಾಗ ಎಷ್ಟು ಚೆನ್ನಾಗಿದೆ, ಇದು ಎಲ್ಲಿ ತೆಗ್ದಿರೋದು ಶೂಟು ಅಂತೆಲ್ಲ ಅನ್ಕೋತಾ ಇದ್ವಿ. ಗೋವಾದಲ್ಲಿರ್ಬೋದಾ, ಇಲ್ಲಿರ್ಬೋದಾ ಅಂತ. ಬಟ್ ಇದಿರೋದು ನಮ್ಮ ಕರ್ನಾಟಕ ಕೇರಳ ಬಾರ್ಡ್ರಲ್ಲಿರೋ ಕಾಸರಗೋಡು ಹತ್ರ ಅಂತ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು. ಕಾರ್ತಿಕ್ ಕೂಡ ನನಗೆ ಹೇಳಿದ್ರು ಸಾಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ತೆಗ್ದಿದ್ದಾರೆ ಇಲ್ಲಿ. ಕೆಲವು ಕಡೆ ಡ್ರೋನ್ ಶಾಟಲ್ಲಿ ಏರಿಯಲ್ ವ್ಯೂಯಿಂದ ಎಲ್ಲ ತೆಗ್ದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದ್ರದ್ದು ಮೇನ್ ಬ್ಯೂಟಿ ಪಾಯಿಂಟ್ ಏನು ಅಂತ ಅಂದರೆ, USP ಏನು ಅಂತ ಅಂದರೆ, ಫೋರ್ಟಿಂದ ಎಲ್ಲಿ ನೋಡಿದ್ರೂ ಸಮುದ್ರ ಕಾಣುತ್ತೆ. ಸಮುದ್ರದಿಂದ ಯಾರಾದರೂ ಇವ್ರ ಕಿಂಗ್ಡಮ್ನ ಅಟ್ಯಾಕ್ ಮಾಡೋಕ್ಕೆ ಬಂದರೆ ಫೋರ್ಟ್ ಮೇಲೆ ನಿಂತ್ಕೊಂಡಿರೋ ಎಲ್ಲ ಸೋಲ್ಜರ್ಸ್ಗೂ ಅವ್ರು ಕಾಣಿಸ್ಬೇಕು. ಕಾಣಿಸಿದ ತಕ್ಷಣ ಇವರು ಪ್ರಿಪೇರ್ ಆಗಿ ಅವ್ರಿಗೆ ಹೇಗೆ ಡಿಫೆಂಡ್ ಮಾಡ್ಕೋತಿದ್ರು, ಹಾಗೆ ವಾಪಸ್ ಹೇಗೆ ಅಟ್ಯಾಕ್ ಮಾಡ್ತಿದ್ರು ಅದನ್ನೆಲ್ಲ ಇಲ್ಲಿ ಕ್ಲೀನಾಗಿ ನೋಡ್ಬೋದು. ಗನ್ಸ್ನೆಲ್ಲ ಹಾಕೋದಕ್ಕೆ ಅಂತ ಹೋಲ್ಸ್ ಮಾಡಿದ್ದಾರೆ ಗೋಡೆ ಮಧ್ಯದಲ್ಲೆಲ್ಲ. ಒಂದೊಂದು ಹೋಲಲ್ಲಿ 2 ಗನ್ ಹಾಕೋ ಥರನೂ ಮಾಡಿದ್ದಾರೆ. ಹಾಗೆಯೇ ಕೆಳಗಿಂದ ನಡ್ಕೊಂಡು ಬರ್ತಿರೋರ ಮೇಲೆ ಏನಾದರೂ ದಪ್ಪನಾದ ಗುಂಡು ಕಲ್ಲನ್ನೆಲ್ಲ ಎತ್ತಾಕೋದಕ್ಕೆ ಅಂತೆಲ್ಲ ಹೋಲ್ಸ್ ಮಾಡಿಟ್ಕೊಂಡಿದ್ದಾರೆ. ಈ ರ್ಯಾಂಪ್ ಏನು ನೀವು ನೋಡ್ತಿದ್ದೀರಾ, ಇದ್ರ ಮೇಲೆ ಹೆವಿ ಮಿಸೈಲ್ಸ್ ಆಗಿರ್ಬೋದು, ವೆಪನ್ಸ್ ಆಗಿರ್ಬೋದು, ಅದನ್ನೆಲ್ಲ ತೊಗೊಂಡೋಗೋದಕ್ಕೆ ಅಂತ ಇಲ್ಲಿ ರ್ಯಾಂಪ್ ಕೂಡ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಫೋರ್ಟು. ತುಂಬ ಅಂದರೆ ತುಂಬಾ ದೊಡ್ಡದಾಗಿದೆ ಈ ಫೋರ್ಟು. ನಾವು ನಡ್ಕೊಂಡು ಬೀಚ್ಗೆ ಹತ್ತಿರ ಇರೋವಂಥ ಸ್ಪಾಟಿಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಇಲ್ಲಂತೂ ಯಾರೂ ಜನನೇ ಇರಲಿಲ್ಲ, ತುಂಬ ಸ್ಕೇರಿಯಾಗಿತ್ತು ಸ್ವಲ್ಪ. ಆ ಕಡೆ ಈ ಕಡೆ ಎಲ್ಲ ಹುಲ್ಲಿದೆ. ಮೋಸ್ಟ್ಲಿ ಅವಾಗೂ ಕೂಡ ಇದೇ ರೀತಿ ಬೆಳೆಸಿಟ್ಕೊಂಡಿರ್ತಿದ್ರೇನೋ, ಸೋಲ್ಜರ್ಸ್ ಎಲ್ಲ ಬಚ್ಚಿಟ್ಕೊಳ್ಳೋಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ತಿದ್ರು. ಇಲ್ಲಿ ನಿಯರೆಸ್ಟ್ ಸ್ಪಾಟ್ ಇದು ಬೀಚಿಗೆ. ಇಲ್ಲಿಂದ ಬೀಚ್ ನೋಡಿಬಿಟ್ಟು ಚರಿತು ಇಲ್ಲಿಂದನೇ ಹೋಗೋಣ ಬೀಚಿಗೆ, ಹಾರಿ ಹೋಗೋಣ ಅಂತ ಅಂತಿದ್ದ. ಇಲ್ಲಿಂದ ಹೋಗೋಕ್ಕಾಗೋದಿಲ್ಲ, ಆ ಕಡೆಯಿಂದ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಸಮಾಧಾನ ಮಾಡಿದ್ದಾಯಿತು. ಈ ಲೊಕೇಶನಲ್ಲೂ ಕೂಡ ತುಂಬಾ ಶೂಟ್ ಮಾಡಿದ್ದಾರೆ. ನಾನು ಕೂಡ ಅಲ್ಲಿ ಕೂತ್ಕೊಂಡು ಒಂದಷ್ಟು ಫೋಟೋಸ್ ತಗೊಂಡೆ. ಈ ವ್ಲಾಗ್ ಕೊನೆಯಲ್ಲಿ ಆ ಫೋಟೋಸ್ನೆಲ್ಲ ಹಾಕಿರ್ತೀನಿ, ನೀವು ನೋಡ್ಬೋದು. ನನ್ನ ಡ್ರೆಸ್ಸು ಅಮೆಝಾನಲ್ಲಿ ಕಾರ್ತಿಕ್ ನನ್ನ ಬರ್ಡೇಗೆ ಗಿಫ್ಟ್ ತರಿಸಿ ಕೊಟ್ಟಿದ್ದು. ಸೊ ಅದ್ರ ಲಿಂಕ್ನ ಹಾಕಿರ್ತೀನಿ. ತುಂಬ ಕಂಫರ್ಟೇಬಲ್ಲು ಈ ರೀತಿ ಎಲ್ಲ ಟ್ರಿಪ್ ಹೋದಾಗ ವೇರ್ ಮಾಡೋದಕ್ಕೆ. ಸೊ ಇಷ್ಟ ಆದರೆ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಫೋರ್ಟ್ ಎಲ್ಲ ನೋಡಿಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋದ್ವಿ. ಬ್ರೇಕ್ಫಾಸ್ಟ್ ಅಂತೂ ತುಂಬ ಕಡೆ ಹುಡುಕಾಡಿದ್ವಿ, ಎಲ್ಲೂ ಸಿಗಲಿಲ್ಲ. ಈ ಊರಲ್ಲಿ ಬ್ರೇಕ್ಫಾಸ್ಟೇ ಯಾರೂ ಮಾಡಲ್ವಾ ಅಂತ ಅನಿಸ್ಬಿಟ್ಟಿತ್ತು. ಇಲ್ಲಿ ಒಂದು ಕೆಫೆ ಅಂತ ಇತ್ತು. ನಾವು ಕೆಫೆಯಲ್ಲಿ ಬೇಡ, ಪ್ರಾಪರ್ ಇಡ್ಲಿ ದೋಸೆ ಸಿಗೋವಂಥ ಬ್ರೇಕ್ಫಾಸ್ಟ್ ಹೋಟೆಲ್ಗೆ ಹೋಗೋಣ ಅಂತ ಆ ಕಡೆ 2 ಕಿಲೋಮೀಟ್ರ್ ಈ ಕಡೆ 2 ಕಿಲೋಮೀಟ್ರ್ ಎಲ್ಲ ಸುತ್ತಾಡಿ ಬಂದಮೇಲೆ ಕೊನೆಗೆ ಯಾವುದೂ ಸಿಗಲಿಲ್ಲ ಅಂತ ಈ ಕೆಫೆಗೆ ಬಂದ್ವಿ. ಇಲ್ಲಿ ಬೆಳಗ್ಗೆ ನಾನು ದಹಿಪುರಿ ತೊಗೊಂಡೆ.
ಯಾಕಂದರೆ ನನಗೆ ಫ್ರೈಡ್ ರೈಸ್ ಇದನ್ನೆಲ್ಲ ಬೆಳಗ್ಗೆ ತಿನ್ನೋಕ್ಕೆ ಇಷ್ಟ ಇರಲಿಲ್ಲ. ಅದ್ರ ಜೊತೆಗೆ ಜ್ಯೂಸ್ ಕೂಡ ತೊಗೊಂಡಿದ್ವಿ. ನಾನು ಚರಿತು ಯಾವಾಗಲೂ ನೋ ಐಸ್ ನೋ ಶುಗರ್ ಜ್ಯೂಸ್ ತೊಗೊಳ್ಳೋದು. ಆರೆಂಜ್ ಜ್ಯೂಸ್ ತೊಗೊಂಡಿದ್ವಿ. ಅದಾದಮೇಲೆ ಕಾರ್ತಿಕ್ ಚರಿತು ಇಬ್ಬರು ಫ್ರೈಡ್ ರೈಸ್ನ ಶೇರ್ ಮಾಡಿಕೊಂಡ್ರು. ಏನೋ ಒಂದು ತಿನ್ನೋಕ್ಕೆ ಸಿಕ್ತಲ್ಲ ಸಾಕು ಅಂತ ಅನಿಸ್ಬಿಡ್ತು. ಸೊ ಇಲ್ಲಿಂದ ರೂಮ್ಗೆ ಹೋಗಿ ನಾವು ಮತ್ತೆ ಫ್ರೆಶ್ ಅಪ್ ಆಗಿ ಈಗ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತಿದ್ದೀವಿ. ಇವತ್ತು ತುಂಬಾ ಟೆಂಪಲ್ಸ್ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ. ಕಾರ್ ಆನ್ ಮಾಡಿ. ಮಂಗಳೂರಲ್ಲಿ ತುಂಬ ಒಳ್ಳೊಳ್ಳೆ ಟೆಂಪಲ್ಸ್ ಇದೆ ಅಂತ ಕಾರ್ತಿಕ್ಕಿಗೆ ಅವ್ರ ಕಲೀಗ್ಸ್ ಹೇಳಿದ್ದಾರೆ. ಸೊ ಅದನ್ನೆಲ್ಲ ನಿಂಗೆ ತೋರಿಸ್ಬೇಕು ಅಂತ ಹೇಳ್ತಿದ್ರು. ಅಲ್ಲಿ ಹೋಗೋಕ್ಕೂ ಮುಂಚೆ ನಾವು ಇಲ್ಲಿ ಲಂಚ್ ಮಾಡೋಕ್ಕೆ ಸೇವರಿ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಇಲ್ಲಿ ಜ್ಯೂಸ್ ತೊಗೊಂಡ್ವಿ. ಬಿಸಿಲಲ್ಲಿ ನನಗೇನು ಊಟ ಮಾಡಬೇಕು ಅನಿಸ್ತಾ ಇಲ್ಲ, ಬರೀ ಏನಾದರೂ ಕುಡಿತಾ ಇರಬೇಕು ಅನಿಸುತ್ತೆ ಅಂತ ಹೇಳಿದ್ದಕ್ಕೆ ಮಿಂಟ್ ಲೆಮನೇಡ್ ತೊಗೊಂಡಿದ್ವಿ. ಆಮೇಲೆ ಕುನಾಫಾ ಅಥೆಂಟಿಕ್ಕಾಗಿ ಸಿಗುತ್ತೆ ಇಲ್ಲಿ, ಟರ್ಕಿಶ್ ಡೆಸರ್ಟ್ ಅಂತ ಬೋರ್ಡ್ ಹಾಕಿದ್ರು. ಸೊ ಅದನ್ನು ಟೇಸ್ಟ್ ಮಾಡಲೇಬೇಕು ಅಂತ ತೊಗೊಂಡಿದ್ವಿ. ಅಮೇಝಿಂಗ್ ಆಗಿತ್ತು. ಇದನ್ನು ತಿನ್ನೋಕ್ಕಾದರೂ ಇನ್ನೊಂದು ಸಲ ಈ ಹೋಟೆಲಿಗೆ ಮತ್ತೆ ಬರಬೇಕು ಅಂತ ಅಂದ್ಕೊತಾ ಇದ್ವಿ. ಚರಿತಿಗೆ ಮಾಲಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಆಮೇಲೆ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡಿದ್ವಿ. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನೀವು ನೋಡ್ಬೋದು. ನಾನು ಹೇಳಿದ್ದಂಥ ಪಿಕ್ಚರ್ಸ್ನೆಲ್ಲ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಟೇಕ್ ಕೇರ್. ಬಾಯ್.